ಎಡ್ಡನ್ನಾಗ ಯಾವುದು ಒಪ್ತದ? ಅಡ್ಡಿ ಇಲ್ಲ, ಎಡ್ಡು ಘನ ಚಂದವ. ಆಕಿನ ಮೈ ಮೇಲಂತರೂ ಮತ್ತಿಟ್ಟು ಚಂದ ಕಾಣಿಸ್ತಾವ ಹಾಕರ. ಇರ್ಲಿ, ಎಡ್ಡು ಕೊಡ್ತೀನಿ. ನಾರ ಹಾಕೊಂಡು ಎಲ್ಲಿಗೆ ಹೋಗೋದದ, ಅದು ಈ ವಯಸ್ಸಿನಾಗ ಹಾಕೊಲೆಕ್ಕ ಪಾಪ ಸಣ್ಣ ಕಳ. ಆಕಿಗೆ ಚಲೋ ಕಾಣಿಸ್ತಾವ, ಆಕಿಗೆ ಕೊಟ್ಟರೆ ಆಯ್ತು. ಪ್ರೀ, ಇದೇನು ಒಡವೆ ಎಲ್ಲ ಹಿಂಗ್ ತಕೊಂಡ್ ಕೂತಿದಿ? ಯಾಕ ಹಾಕೋಬೇಕು ಅನ್ಸ್ಲತ್ತದೇನು? ಇಲ್ಲ ಪ್ರಮಿಳಗಿನ ಕೊಡ್ಬೇಕಂತ ತೆಗ್ದಿರ್ಬೇಕು. ಮಗಳಿಗೆ ಕೊಡ್ಲಕ್ಕೆ ತೆಗ್ದಿರ್ತಿ. ನೋಡಿದ್ರೇನು ನಮ್ಮವ್ವ ನನ್ನ ಮೇಲೆ ಎಟ್ಟ ಜೀವ ಹಳ. ಆ ಕಡೆ ಸಸಿ ಊರಿಗೆ ಹೋಗಿದ ಕೂಡಲೇ ಈ ಕಡೆ ಒಡವೆ ಎಲ್ಲ ನನಗೆ ಕೊಡ್ಬೇಕಂತ ಹೇಳಿ ಹೆಂಗೆ ತಕೊಂಡು ಕೂತಾಳ ನೋಡ್ರಿ. ಈಗ ನೋಡೀಗ ಕರಿತಾಳ ನೋಡೀಗ ನನಗೆ. ಅಯ್ಯ ಮಗಳಿಗೆ ಇಲ್ಲಿ ತಗೋರಿ, ಇದು ಸಸಿ ಕೊಡ ಸಲಿನ ತೆಗ್ದಿದ್ದನ. ಬರ್ರಿ ಕೂಡ್ ಬರ್ರಿ, ಹೇಳ್ತೀನಿ ಅಂತ ನಿಮ್ಗೆ ಯಾಕಂತ ಹೇಳಿ. ನೋಡ್ದೇನು ನಮ್ಮವು ನನಗೆ ಕೊಡಕ್ಕೆ ತೆಗ್ದಾಳಂತ ಅಲ್ಲತ್ತಿದ್ದಲ್ಲ. ನೋಡಲ್ಲಿ ಸೊಸಿ ಕೊಡ್ಲಕ್ಕೆ ತೆಗ್ದಾಳ ನಿಮ್ಮವ್ರು. ಅದು ಮತ್ತು ಸೊಸಿ ಮನೆಯಾಗಿಲ್ಲ, ಊರಿಗೆ ಬೇರೆ ಹೋಗ್ಯಾಳ. ಅಂದ್ರೂ ಸೊಸಿ ಜಪ ಮಾಡ್ಲಾಗತ್ತಾಳ ನಿಮ್ಮವ್ವ. ನೋಡು, ನಿಮ್ಮ ಮನೆಯಾಗ ಇದ್ರೂ ನಿಂದು ಯೋಚನೆನೇ ಇಲ್ಲ ನಿಮ್ಮವ್ವಗ. ಜರ ಸುಮ್ ಕೂಡ್ತಿರೇನು? ಆಕೆ ಯಾಕೆ ಕೊಡ್ಲಾಗತ್ತಾಳ ಯಾಕಿಲ್ಲ ಅಂತ ಹೇಳಿ ಕೇಳಿಗೆಸಿ ಆಮೇಲೆ ನಾ ಒಳಗೆ ಹೋಗ್ತೀನಂತ. ಜರ ಸುಮ್ ನಿಂದ್ರಿಲ್ಲೇ. ಹೇಳು. ಅಂದ್ರೂ ಸೊಸಿ ಮೇಲೆ ಭಾಳ ಜೀವ ಆಗಿದ್ ಬಿಡು. ಯಾಕಂತಂದ್ರ ಮಗಳು ಮನೆಗಳ ಕರೆ ಅಂದ್ರೂ ನೋಡು, ಸೊಸಿಗೆ ನೆನಪು ಮಾಡ್ಕೊಂಡು ಸೊಸಿ ಸಲಿಂದು ಒಡವೆ ಎಲ್ಲ ತೆಗಿಲಾಗತ್ತಿದಿ. ಪೂಜಾಗ ನಾನು ಲಗ್ನಾಗಿ ಬಂದಾಗ ಹಿಡ್ಕೊಂಡು ಯಾವತ್ನೂ ಸೊಸಿ ಅಂತೇಳಿ ನೋಡಲಿಲ್ಲ. ಯಾವಾಗ ನೋಡಿದ್ರು ಆಕಿ ಕಾಟ ಕೊಟ್ಕೋತ ಬಂದ. ಅಷ್ಟೆಲ್ಲ ತ್ರಾಸ ಮಾಡಿದ್ರು ಆಕಿಗೆ ನಾ ಬಿದ್ದೀನಿ ಅಂಥೇಳಿ ಕುನಾಗಿ ಆ ರವಾಪ ಮುಂದೆ ಹಾಕೊಂಡು ಬಂದೋಳಕಿ. ನಂದೆಷ್ಟು ಮಾಡ್ದೋಳ್ರಿ ಆಕಿ, ಎಷ್ಟು ಚಾಕ್ರಿ ಮಾಡ್ದೋಳಕಿ ನನಗೆ. ತಾಯಿ ಥರ ನೋಡ್ಕೊಂಡೋಳು. ಅಷ್ಟೆಲ್ಲ ಆಕಿಗೆ ಕಷ್ಟ ಕೊಟ್ಟರು ಆಕಿ ನನಗೆ ಒಂದೇ ಒಂದು ಮಾತು, ನನಗೆ ಹಿಂಗೆ ಮಾಡಿ ಸಲಿಂದೆ ನಿನಗೆ ಹಿಂಗೆ ಆಗ್ಯದತ್ತಿ ಅಂತ ಅನ್ಲಿಲ್ಲ. ಒಂದು ಎದುರು ಮಾತಾಡ್ತಿದ್ದಿಲ್ಲ ಹುಡುಗಿ. ಅವಾಗೂ ಅಷ್ಟೇ ಇವಾಗೂ ಅಷ್ಟೇ ಮಾತಾಡ್ತಿದ್ದಿಲ್ಲ. ಅಂಥಕೀಗಿ ನಾನು ಅಷ್ಟೆಲ್ಲ ಮಾಡ್ದಲ್ಲ, ನನಗೆ ಭಾಳ ಇದು ಆಗ್ಲತ್ತದ್ರಿ. ಆಕಿನ ಮುಂದೆ ನಿಂದ್ರಕ್ಕೆ ನನಗೆ ಅಷ್ಟು ನಾಚಿಗೆ ಬಂದಂಗೆ ಆಗ್ಲತ್ತದ ನೋಡ್ರಿ. ಅಷ್ಟು ಆಕಿಗೆ ಭಾಳ ಆಕಿನ ದೃಷ್ಟಿನಾಗ ನಾನು ಭಾಳ ಕೆಳಮಟ್ಟದಾಗ ಆದಂಗೆ ಆಗ್ಬಿಟ್ಟೀನಿ. ಅದಕ್ಕೆ ಈಗ ನೋಡ್ರಿ ವಂಶಧಾರಕ್ಕೆ ಹೊಂಟನ. ಅದಕ್ಕೆ ಪಾಪ ಇದು ನನ್ನ ಒಡವೆರ ಯಾರಿಗೆ ಆತವ್ರಿ ಮುಂದೆ ಸಸಿಗೆ ಹೋಗ್ಬೇಕಲ್ಲ ಅನ್ಕೋತಾರ ಎಲ್ಲರೂ, ನಮ್ಮ ಮಗಳಿಗೆ ಕೊಡಮ್ಮಿ ಅಂಥೇಳಿ. ಆದ್ರೆ ಸಸಿನೂ ಮಗಳಗತ್ಲೆ ನಡ್ಕೊಂಡಾಗ ಸಸಿಗೆ ಕೊಡೋದು ಉತ್ತಮ ರೀ. ಯಾಕಂತಂದ್ರೆ ಕೂಡ್ ಬಿದ್ದು ಕಾಲಕ್ಕೆ ಮಗಳೇನು ನೋಡಲ್ಲ, ಮತ್ತು ನಮ್ಗೆ ಸಸಿನೇ ಆಸರೆ ಆಗಕ್ಕೆಲ್ಲ. ಮತ್ತು ಅದಕ್ಕೆ ನನಗೆ ಪೂಜೆಗೆ ಕೊಡೋದು ಬರೋಬ್ಬರ ಅನ್ಸ್ಲತ್ತದ. ಅದಕ್ಕೆ ಪೂಜೆಗೆ ಕೊಡ್ಬೇಕಲ್ಲಾಗತ್ತೀನಿ ರೀ. ಅದು ಖರೇದ ಬಿಡು. ಭಾಳ ಕಷ್ಟ ಕೊಟ್ಟಿಲ್ಲ ನೀ ಅಂದ್ರೂ ಆಕಿಗೆ. ಪಾಪ ಊಟಕ್ಕೆ ಸಮೇತ ಮಾಡಕ್ ಬಿಡ್ತಿದ್ದಿಲ್ಲ ನೀ. ಅಷ್ಟೆಲ್ಲ ಕಷ್ಟ ಕೊಟ್ಟರು ಒಂದೇ ಒಂದಿನ ಆಕಿ ನಮ್ಮ ಮಗನ ಮುಂದೆ ಒಂದು ಮಾತು ಹೇಳಿಲ್ಲ ನೋಡಕಿ, ನಿಮ್ಮ ಅವ್ವ ಹಿಂಗೆ ಮಾಡ್ತಾಳ್ರಿ ಅಂಥೇಳಿ ಒಂದು ಮಾತು ಹೇಳಿಲ್ಲ ಪಾಪ. ನೋಡು, ನೀ ಬಿದ್ದಿದಂತ ಗೊತ್ತಾಗಿದ್ದು ಕೂಡಲೇ ಹ್ಯಾಂಗೆ ಅವಪ್ಪು ಕರ್ಕೊಂಡು ಮುಂದೆ ಹಾಕೊಂಡು ಬಂದಳು. ಈ ಕಾಲದಾಗ ನಮ್ಮ ಪೂಜೆನಂತ ಸೊಸಿ ಸಿಗ್ಬೇಕಂದ್ರೆ ಭಾಳ ಕಷ್ಟ ಅದ ಬಿಡು. ಯಾಕಂದ್ರೆ ಲಗ್ನಾಗ ಬಂದಿದ್ದು ಒಂದು 6 ತಿಂಗಳಿಗೆ ಮಗನಿಗೆ ಕರ್ಕೊಂಡು ಮನೆ ಬೇರೆ ಮಾಡ್ಕೊಂಡು ಹೋಗ್ಬಿಡೋರೆ ಹೆಚ್ಚಿಗೆ ಆಗ್ಬಿಟ್ಟಾರ ಈಗಿನ ಕಾಲದಾಗ. ಇನ್ನು ಪೂಜೆನಂತ ಸೊಸಿದಾರ್ ಸಿಗೋದು ಭಾಳ ಕಷ್ಟ. ನಮಗೆ ಕೊಟ್ಟನಲ್ಲ ದೇವ್ರು, ಅದೇ ನಮ್ಮ ಪುಣ್ಯ. ಈಗಾರ ನಾವು ಆಕಿಗೆ ಚಲೋ ನೋಡ್ಕೋಬೇಕು. ಕೊಡು ಕೊಡು, ಎರಡೂ ಕೊಟ್ಬಿಡು. ಇವು ಎರಡೇ ಈಗಿನವ್ರು ಹಾಕೊಂಬಪ್ಲೆ ಅವರಿ. ಉಳ್ದಿವೆಲ್ಲ ನಿಮ್ಮ ಅವ್ರ ಕಾಲಕ್ಕೆ ಮಾಡಿಸಿವ. ಅವು ನಮ್ಮ ಅತ್ತಿ ಕೊಟ್ಟು ಹೋಗಿ ಓಸು ಎಲ್ಲ ಹಳಿ ಮಾಡಲ್ ಅವರಿ. ಅವು ಪೂರ ಅವು ಬ್ಯಾಡ, ಅವು ಇವೇ ಚಲೋ ಅನ್ನಿಸ್ತಾವೆ ಈಗಿನವ್ರು ಹಾಕೊಂಬಪ್ಲೆ. ನಾಜುಕವ ಇವು. ಅವೆಲ್ಲ ಭಾಳ ರೆಪ್ಪಿ ದೊಡ್ಡ ಅವರಿ. ಅಟ್ಟು ಅಜ್ಜಿ ಅವೇನಕೇನು ಹಾಕೊಂಬಲ್ಲ. ಆಯಿತು, ಅಷ್ಟೊಂದು ಇಷ್ಟನೂ ಪಡಲಕ್ಕಿ ಇಟ್ಟಿಟ್ಟೆಲ್ಲ ವಜ್ಜಿ ಹಾಕೊಳಕ. ಇವು ನಾಜುಕ್ ಚಂದವ, ಅದಕ್ಕೆ ಇವೇ 2 ತಂದೀನಿ. ಅವೆಲ್ಲ ಇನ್ನೂ ಹಾಗೆ ಹಾಕಿಟ್ಟೀನಿ. ಮುಂದೆ ನೋಡಮ್ಮಂತ ಅವಾಗ ಕೊಟ್ರೆ ಆಯ್ತು. ಅವ ನಾನು ನಿನ್ನ ಮಗಳೇ ಇದ್ದೀನಿ ಏನು ನನಗೆ ಎಲ್ಲಿಂದರ ತಂದು ಸಾಕಿದಿ? ಯಾಕವ್ವ ಪ್ರಮೀಳಾ, ನಿಮ್ಮ ಅವ್ವ ಹಿಂಗೆ ಕೇಳತ್ತಿದ್ದಲ್ಲ, ಏನಾಯ್ತು? ಮತ್ತೇನಪ್ಪ, ನಾನು ನನ್ನ ಗಂಡ ಮಕ್ಕಳು ಎಲ್ಲ ಎಷ್ಟು ವರ್ಷ ಆದ್ಮೇಲೆ ಬಂದಿದ್ದೇವೆ ಮನೆಗೆ. ಆಕಿ ಒಟ್ಟು ಧ್ಯಾನ ಇಲ್ಲ. ಯಾವಾಗ ನೋಡಿದ್ರು ಬರೀ ಸೊಸಿ ಅಂತ ಸೊಸಿ ಜಪಾನೆ ಮಾಡ್ಕೊತಿರ್ತಾಳೆ. ಈಗಲೂ ನೋಡು ಅವೆಲ್ಲ ಒಡವೆಗಳೇನೋ ಆಕಿ ಅತ್ತಿಗೆಮ್ಮ ಕೊಡೋಕೆ ತೆಗ್ದಾಳಂತ. ಯಾಕೆ ಮಗಳಿಗೆ ಹಳ, ಮಗಳು ಮನೆಗೆ ಹಳ, ಇಷ್ಟು ವರ್ಷ ಬಿಟ್ಟು ಬಂದಾಳ ಆಕಿ, ನಾವು ಏನೂ ಮಾಡಿಲ್ಲ ಮಗಳಿಗೆ ಕೊಡಮ್ಮಿ ಅಂತ ಹೇಳಿ ಏನಾರ ಅಂತಾಳೆ ನೋಡವ್ವ. ಹೋಗ್ಲಿ, ನನ್ನ ಮಕ್ಕಳವ ಅವಕರ ಏನಾರ ಮಾಡಿಸ್ಬೇಕು ಮಟ್ಬೇಕು, ಏನಾರ ಒಂದು ಕೊಡಿಸ್ಬೇಕು ಮಾಡಬೇಕು ಅಂತ ಏನಾರ ಅಂತಾಳ? ಇಲ್ಲ. ಈಗ ಸೊಸಿ ಊರಿಗೆ ಹೋದ್ರೂ ಸೊಸಿ ಜಪ ಮಾಡ್ಕೊತ ಕುಂತಾಳ. ನೋಡು ಇವೆಲ್ಲ ಒಡವೆಗಳು ಈಗ ಅತ್ತಿಗೆಮ್ಮ ಕೊಡ್ತಾಳಂತ. ಅಂದ್ರೆ ನನಗೇನಾರ ಹೊರಗಿನ ತಂದಿರೇನು? ಮತ್ತೆ ಅನ್ಸಲ್ಲೇನೋ ನನಗೆ, ನಾನೇ ಹೊರಗಿನಕ್ಕಾಗಿನೇ ಆಕಿನೇ ಮನೆ ಮಗಳಾಗ್ಬಿಟ್ಟಾಳ. ಇಲ್ಲಿ ಕೇಳ ಮಗಳೇ, ಅದು ಹಂಗಲ್ಲ. ಅದು ಏನು ಗೊತ್ತೇನು ರೀ, ನೀ ಜರ ಸುಮ್ ಕೂಡ್ರಿ, ನಾ ಮಾತಾಡ್ತೀನಂತ ಆಕಿನ ಜೊತೆ. ಏನಂದಿ? ಆಕಿ ಸಸಿನ ಮಗಳಾಗಲ್ಲ, ನಾ ಹೊರಗಿನಕಿ ಆಗಿನಿ ಅಂತಂದಿಲ್ಲ. ಖರೆ ಹೇಳಿದ್ನಿ, ಕರೆಕ್ಟ್ ಮಾತಾಡಿದ್ನಿ. ಆಕಿ ಮಗಳಕಿನ ಹೆಚ್ಚಿಗೆ ನಡ್ಕೊಂಡಾಳ ನಮ್ಮ ಸಂಗಟ. ನೀನು ಗೊತ್ತೇನು, ನಾ ನಿಮ್ಮ ಅತ್ತಿಗೆಮ್ಮ ಈ ಮನೆಗೆ ಲಗ್ನಾಗ ಬಂದಾಗಿಂದ ಆಕಿನ ಎಷ್ಟು ಚಿತ್ರ ಹಿಂಸೆ ಕೊಟ್ಟಿನಿ ಗೊತ್ತೇನು? ನಿನಗೆಲ್ಲ ಗೊತ್ತಿರ್ತದ? ನೀ ಇದ್ರೆ ಗೊತ್ತಿರ್ಬೇಕಲ್ಲ ಮನ್ಯಾಗ.
ನಿಮ್ಮ ಅತ್ತಿಗೆಮ್ಗ ನಾ ಊಟ ಸಮೇತ ಕೊಟ್ಟಿಲ್ಲ, ನೀರು ಸಮೇತ ಕುಡಿಲಕ್ಕೆ ಬಿಟ್ಟಿಲ್ಲ, ಅಷ್ಟು ಚಿತ್ರ ಹಿಂಸೆ ಕೊಟ್ಟೀನಿ. ಅಷ್ಟೆಲ್ಲ ಮಾಡಿದ್ರು ಆಕಿಗೆ ನಾ ಬಿತ್ತೀನಂತ ಗೊತ್ತಾಗಿದ್ದು ಕೂಡಲೇ ಆಕಿ ಅವ್ವ ಅಪ್ಪ ಮುಂದೆ ಹಾಕೊಂಡು ಬಂದಾಳ. ಬಂದಿದ್ದಷ್ಟೇ ಅಲ್ಲ, ಅವ್ವ ಅಪ್ಪನಕಿನ ಹೆಚ್ಚಿಗೆ ಚಾಕ್ರಿ ಮಾಡ್ಯಾಳ. ಗೊತ್ತೇನು ನಿನಗೆ? ನಂದೆಲ್ಲ ಮಾಡ್ಯಾಳ ನಿಮ್ಮ ಅತ್ತಿಗೆಮ್ಮ. ಮಗಳು ಏನು ಮಾಡಬೇಕು ಅದೆಲ್ಲ ನಿಮ್ಮ ಅತ್ತಿಗೆ ಮಾಡ್ಯಾಳ. ಸಸಿಯಾಗಿ ಅಕ್ಕಿ ಮಗಳಿಕಿನ ಹೆಚ್ಚಿಗೆ ಮಾಡ್ಯಾಳ. ಏನು ನೀನು ಬಂದಿರಿ, ಬಂದು ಏನು ಮಾಡ್ದವ? ಹಾಂ, ಯಾವತ್ತರ ಒಂದಿನ ಇಲ್ಲಿ ಅವನ ಬಲ್ಲಿ ಬಂದು ಅವ ಹೆಂಗಿದ್ದಿ, ಏನಾಯ್ತು, ಯಾಕೆ ಹಿಂಗಾಯ್ತು, ಈಗ ಮುಂದೆ ನಾವಿದ್ದೀವಿ, ನೀವೆಲ್ಲ ಟೆನ್ಷನ್ ತೊಗೋಬೇಡ್ರಿ, ಏನಾರ ಒಂದು ಧೈರ್ಯ ಮಾತು ಹೇಳಿದೇನು? ಏನಿಲ್ಲ, ನಿನ್ನ ರೂಮ್ನಾಗ ಅಷ್ಟೇ ಇರ್ತೀನಿ, ನೀನು ನಿನ್ನ ಗಂಡ ಮಕ್ಕಳು ಅಷ್ಟೇ ಇರ್ತೀರಿ. ಎಲ್ಲೋ ಬಂದು ಯಾರೋ ಏನೋ ಹರ ಏನೋಪ್ಪ ನಮ್ಮ ಮನೆ ಗೆಸ್ಟ್ಗಳನ್ನಪ್ಲೇ ಇರ್ತೀರಿ. ನಿನ್ನ ಮಕ್ಕಳ ಸಮೇತ ನೀನು ಅಜ್ಜಿ ಬಲ್ಲಿ ಹೋರಿ ಮಾಡ್ರಿ, ಆಟ ಆಡ್ರಿ, ಅಲ್ಲಿರ್ರಿ ಅಂತ ಕಳ್ಸಲ್ಲ ನೀನು. ಹಂಗೆ ಕ್ವಾಣೆಗೆ ತೊಂಬದು ಕುಂತು ಬಿಡ್ತಿ. ಅವನು ಅಷ್ಟೇ ಅಲ್ಲೇ ಆಟ ಆಡ್ಕೋತ ಇದ್ದು ಬಿಡ್ತಾರೆ. ಅವ್ವ ಅಪ್ಪ ಅಣ್ಣನ ಚಿಂತೆ ಕೊರಗ್ತಿರ್ತಾರಲ್ಲ, ನನ್ನ ಮಕ್ಕಳ ಮುಖ ನೋಡಿ ಮರಿತಾರಲ್ಲ, ಅವರಿಗೆ ಪಾಪ ಜರ ಚಿಂತಿಲಿಂತ ಹೊರಗೆ ತರಮಿ ಅನ್ನೋದಿಲ್ಲ ನಿನಗೆ. ನೀನು ನಿನ್ನ ಗಂಡ ನಿನ್ನ ಮಕ್ಕಳು ಬಂದಾಗಿಂದ ನೋಡ್ಲಾಕತ್ತೀವಿ, ಆ ಕ್ವಾಣೆಗೆ ಇದ್ದು ಬಿಡ್ತೀರಿ. ಯಾರೋ ಏನೋ ಬೀಗರು ನೆಂಟರು ಬಂದಾರೇನೋ ಅನ್ನಪ್ಲೇ ಇರ್ತೀನಿ ನೀನು. ಬೀಗರು ನೆಂಟರ್ನು ಇನ್ನೂ ಬಂದು ಜರ ಮಾತಾಡ್ತಾರೆ, ಸುಖ ದುಃಖ ಕೇಳ್ತಾರೆ. ನೀನು ಅದಕ್ಕಿಂತ ಕಡಿಗಾಗಿದೆ ನೀನು. ನಾನು ಹೋಗ್ಲಿ ಅಂತೇಳಿ ಸುಮ್ಕೊಂತ. ಪೂಜಾ ನೋಡಿದಿಲ್ಲ ಹೆಂಗಿದ್ದಳು ಮನ್ಯಾಗ? ಎಲ್ಲ ಮಾಡ್ತಿಳಕಿ, ಎಷ್ಟು ಹೈರಾಣಾಗಿಳಕಿ ಕೆಲಸ ಮಾಡಿ ಅಂದ್ರೂ ಒಂದು ದಿನ 9 ತನ ಮಕ್ಕೊಂಡಕ್ಕಲ್ಲ. ಏನು ನೋಡಿದಿಲ್ಲ ಆಕಿ ನಿಮ್ಮ ಅತ್ತಿಗೆ ಹೆಂಗಿದ್ದಳು ಮನ್ಯಾಗ? ನೋಡ್ಲತ್ತಿದಲ್ಲ ಮತ್ತೆ ಇಷ್ಟು ದಿನ ಬಂದಾಗಿಂದ. ಮತ್ತೆ ಹೇಳ್ತಿ ಆಕಿನೇ ಹೆಚ್ಚ ಈಕಿನೇ ಕಮ್ಮ ಅಂಥೇಳಿ. ನಾನು ಹೋಗ್ಲಿ ಭಾಳ ವರ್ಷ ಬಿಟ್ಟು ಮಗಳು ಬಂದಾಳ, ಹಳೆಯ ಮಕ್ಕಳು ಎಲ್ಲ ಬಂದವ, ಹೋಲ್ ಬಿಡು, ಯಾಕೆ ಅನ್ನೋದು, ನನ್ನ ಮಗಳು ಗುಣನೇ ಹಿಂಗದಲ್ಲ, ಹೋಲ್ ಬಿಡು ಅಂಥೇಳಿ ನಾನು ಸುಮ್ಮ ಎಲ್ಲ ಅವ್ರಿಸ್ಕೊಂಡು ಕುಂತೀನಿ ಪ್ರಮೀಳಾ. ಈಗ ನೋಡಿದ್ರೆ ನೀನೇ ಒಂದು ಖ್ಯಾತಿ ತಗೊಂಡು ನಿಂತಿದ್ದಿ. ಅಲ್ಲ, ನಿಂದು ಲಗ್ನಕ್ಕೆ ತುಸ ಒಡವೆ ಮಾಡಿಸಿವ ನಾವು. ಹಾಂ, ಅವು ಒಡವೆ ಏನು ತುಸ ಇದ್ದೀವ ಎಲ್ಲ ತೊಗೊಂಡು ಹೋಗಿದ್ದಿ. ಈಗ ಒಂದು ಕಾಣಲ್ಲಿ ಹೋಗ್ಯವಲ್ಲ, ಏನು ಮಾಡ್ದಿ ಮತ್ತೆ? ಅಷ್ಟು ಹಾಕೊಂಡು ಒಡವೆ ಮಾಡಿಸಿವಿ ನಾವು. ಹಾಂ, ಇರ್ಲಿಕ್ಕೆ ಒಬ್ಬಾಕಿ ಮಗಳು ಹಳ ಮತ್ತು ಇರಲಿ ಬೇಕಾಗ್ತದ ಅಂಥೇಳಿ ಎಷ್ಟು ನೀ ಏನೇನು ಇಷ್ಟಪಟ್ಟಿದ್ದು ಎಲ್ಲ ಒಡವೆ ಮಾಡಿಸ್ಕೊಟ್ಟಿವಿ ನಾವು. ಏನು ಥಾಡೆ ಮಾಡಿಸಿವ ನಿನ್ನ ಲಗ್ನಕ್ಕೆ? ಒಂದು ಇಡ್ಲಾರ್ದಂಗೆ ಎಲ್ಲ ಒಯ್ದಿದ್ದಿ, ಒಂದು ಮೂಗಿನ ಕಡ್ಡಿ ಸಮೇತ ಒಯ್ದಿದ್ದಿ ನೀನು, ಏನೇನು ಬಿಟ್ಟಿಲ್ಲ. ಹಾಗೆ ರೊಕ್ಕ ಏನು ಥಾಡೆ ಒಯ್ದಿದ್ಯಾ ನೀನು? ಹಾಂ, ಹೋಲ್ ಬಿಡು ಅಂಥೇಳಿ ನಾನು ಈಗ ಅತ್ತಿಗೆ ಮುಂದೆ ಅಂದ್ರೆ ಚಲೋ ಅನ್ಸಲ್ಲ ಅಂಥೇಳಿ ಕುಂತ. ನಾನು ಏನೂ ಅಂದಿಲ್ಲ. ಹೋಲಿ ಈಗ ಬೀಗೂರ್ನು ಹರ, ಹೋಲ್ ಬಿಡು, ಇರಲಿ ಬಂದಾಳ, ಭಾಳ ವರ್ಷಕ್ಕೆ ಬಂದಾಳ ಅಂಥೇಳಿ ಕೂತ ನಾನು. ಈಗ ನೋಡಿದ್ರೆ ಮತ್ತು ಈ ಒಡವೆ ಮೇಲೆ ಕಣ್ಣು ಹಾಕಿದ್ದೇನು? ಇವು ಪೂಜಾಗಂತೆ ತೆಗೆದಿಟ್ಟಿನಿ, ಪೂಜಾಗೆ ಕೊಡ್ತೀನಿ. ನಿನಗಿನ ಬೇಕಾದ್ರೆ ಹೇಳು, ನಿನಗೆ ಯಾವ ಪಸಂದವ ಹೇಳು, ಬೇಕಿದ್ರೆ ಮಾಡಿಸ್ತೀವಿ. ನಾನು ನಿಮ್ಮಪ್ಪ ಮಾಡಿಸಲ್ಲ ಅಂತ ಅಂದಿಲ್ಲ ನಾವು. ಆದ್ರೆ ನೀ ಇಂಥವು ಮಾತಾಡ್ಲಾಗತ್ತಿದ್ದಲ್ಲ, ಅದಕ್ಕೆ ಬೈಲತ್ತೀನಿ ಅಷ್ಟೇ, ಮತ್ತೇನಿಲ್ಲ. ನಮಗೇನು ಮಗಳಿಗೆ ಮಾಡಿಸ್ಬಾರ್ದು ಅನ್ನೋದಿಲ್ಲ. ನೀ ಅಂದಲ್ಲ ಮೊಮ್ಮಕ್ಕಳರ ಅವ್ರಿಗೇನು ಮಾಡಿಸೋದು ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ ಅಂತ. ನಮಗೆಲ್ಲ ಗೊತ್ತದವ, ನಮಗೆ ಗೊತ್ತದ ಯಾರಿಗೇನು ಮಾಡಿಸ್ಬೇಕು, ಎಷ್ಟು ಮಾಡಿಸ್ಬೇಕು ಎಲ್ಲ ಗೊತ್ತದ. ಏನು ಮಾಡಿಸ್ತೀವಿ ನಾವು, ಮೊಮ್ಮಗನಿಗೆ ಎಲ್ಲರಿಗೂ ಮಾಡಿಸ್ತೀವಿ ನಾವು, ಮಾಡಿಸಲ್ಲ ಅಂತಿಲ್ಲ. ಆದ್ರೆ ಅದ್ರ ತಕ್ಕಂಗೆ ನೀವು ಇರೋದು ಕಲೀರಿ. ಇದು ನೀನೇ ಬಂದು ಚಲೋ ಆಯ್ತು ತಗೋ. ಯಾಕಂತಂದ್ರೆ ಮತ್ತೆ ಹಳೆಯವ್ರ ಮುಂದಕ್ಕೆ ಆದ್ರೆ ಚಲೋ ಅನ್ನಿಸ್ತಿದ್ದಿಲ್ಲ. ಏನು ಕೆಲಸ ಮಾಡ್ತಾರೆ ಹಳೆಯವರು? ಹಾಂ, ಏನು ಕೆಲಸ ಮಾಡ್ತಾರೆ? ಮತ್ತು ಸುಟ್ಟಿ ಎಷ್ಟು ದಿನ ಹಾಕೊಂಡು ಬಂದಿರಿ? ಇದು ಅವ್ರದ್ದು ಸ್ವಂತ ಬಿಸ್ನೆಸ್ ಅದ. ಸುಟ್ಟಿ ಏನು ಹಾಕಪ್ಲೇ ಇಲ್ಲ, ಅದು ನಮ್ಮದೇ ಅದಲ್ಲ ಬಿಸ್ನೆಸ್ಸು. ಮತ್ತು ನಾವು ಯಾವಾಗ ಹೋದ್ರೂ ನಡೀತದ. ಹಾಗಂತೇಳಿ ಏನು ತಿಂಗಳು ಚಾರಿ ಉಳಿಯಲ್ಲ, ಜಲ್ದಿ ಹೋಗ್ತೀವಿ. ಬಿಸ್ನೆಸ್ ಎಲ್ಲ ಚಲೋ ಅದ. ಮತ್ತು ಪಾರ್ಟ್ನರ ಹರ ಏನು ನಿನ್ನ ಗಂಡಂದು ಒಬ್ಬಂದೇ ಅದ ಬಿಸ್ನೆಸ್? ಇಲ್ಲವ, ಪಾರ್ಟ್ನರ್ ಅದು ಯಾರೂ ಇಲ್ಲ, ಸ್ವಂತ ಇವರೇ ನಡ್ಸ್ಕೊಂಡು ಹೋಗ್ತಾರೆ. ಅದು ಇದ್ರದ್ದು ಕಂಪ್ನಿ ಅದ, ಟೈಲ್ಸ್ ಬರ್ತಾವಲ್ಲ ಅದ್ರದ್ದದ ಕಂಪ್ನಿ. ಅತ್ತಿ ಮಾವ ಇಲ್ಲ, ಇವರಿಗೆ ಯಾವ ಅಪ್ಪ ಯಾರೂ ಇಲ್ಲ. ಇವರು ಏನೋ ಸಣ್ಣವರಿದ್ದಾಗೆ ಅವ್ರ ಅವ್ವ ಅಪ್ಪ ಏನೋ ಆಕ್ಸಿಡೆಂಟ್ ಆಗಿ ಸರಿ ಹೋಗ್ಯಾರಂತ. ಅದಕ್ಕೆ ಇವರು ಅವ್ರ ಚಿಕ್ಕಪ್ಪ ಬಲ್ಲೇ ದೊಡ್ಡವರಾಗ್ಯಾರ. ಅವರೇ ಇವರಿಗೆಲ್ಲ ನೋಡ್ಕೊಂಡಾರ. ಮತ್ತು ನಡ್ಬರ್ಕ್ ಏನೋ ಜರ ರಕ್ಕಸಲಿಂದು ಬಾಯಿ ಬಿಡ್ಕೊಂಡವ್ರ. ಈಗೇನು ಯಾರೂ ಬರಲ್ಲ ಒಟ್ಟ. ಈಗ ಅವ್ರಿಗೆ ಯಾರೂ ಇಲ್ಲ ನೋಡ್ರು, ಯಾರು ಅವ್ರ ಕಡೆಯಿಂದ ಬರೋರು ಹೋಗೋರು ಯಾರಿಲ್ಲ. ಚಲೋದಲ್ಲ. ಮತ್ತು ನಿಂದೆ ಅತ್ತಿ ಕಾಟ ಇಲ್ಲ, ನಾದ್ನಿ ಕಾಟ ಇಲ್ಲ, ಯಾರ್ದಿಲ್ಲ, ಚಲೋ ಅದ. ಮತ್ತು ಬಿಸ್ನೆಸ್ ಬಿ ಅದ ಅಂತಿ, ಮತ್ತು ಎಲ್ಲ ಮತ್ತೆ ಇಲ್ಲೇ ಅದಲ್ಲ. ಮತ್ತು ಇನ್ನೂ ಎಟ್ಟು ಬಡ್ಕೋತಿ, ಅದು ಬೇಕು ಇದು ಬೇಕು ಅಂಥೇಳಿ. ಚಲೋ ಅಲ್ಲದು ಪ್ರಮೀಳಾ. ಆಸೆ ಭಾಳ ಇರಬಾರ್ದು ಮನುಷ್ಯಾಗ. ಎಷ್ಟದಲ್ಲ ನಂಬಲ್ಲಿ ಅಷ್ಟರನಾಗೆ ತೃಪ್ತಿ ಪಡೋದು ಗುಣ ಇರಬೇಕು ಮನುಷ್ಯಾಗ. ಹಂಗಂತೇಳಿ ನಾವು ನಿನಗೇನು ಮಾಡಲ್ಲ ಅಂತ ಹೇಳಲ್ಲತ್ತಿಲ್ಲ, ಮತ್ತು ಅದು ತಪ್ಪು ತಿಳ್ಕೊಬೇಡ. ನಮಗೂ ಜೀವ ಇರ್ತದೆ. ಎಷ್ಟೇ ಅಲ್ಲಿ ಮಗಳು ಏನು ಮಾಡಿದ್ರು ಬಿ ಮತ್ತು ನಮ್ಮದೇ ಕಳ್ಳು ಬಳ್ಳಿ ಎಲ್ಲ. ಮತ್ತು ನಾವು ಮಾಡ್ತೀವಿ, ಏನು ಮಾಡಲ್ಲ ಅಂತೇನಿಲ್ಲ, ಮಾಡ್ತೀವಿ. ಸಿಟ್ಟೇನು ಆಗ್ಲಿಕ್ಕೆ ಹೋಗಬೇಡ, ಮನ್ಸಿಗೇನು ನೋವು ಮಾಡ್ಕೋಬೇಡ. ಹಿಂಗಂದುಳಲ್ಲ ನಮ್ಮವ್ವ ಅಂಥೇಳಿ ಮಾಡ್ತೀವಿ, ನೀನು ಮಾಡ್ತೀವಿ. ಮತ್ತು ನಿನ್ನ ಮಗಳಿಗೆ ಮೊಮ್ಮಗನಿಗೆ ಎಲ್ಲ ಮಾಡ್ತೇವ ನಾವು, ಯಾರಿಗೇನು ಕಮ್ಮಿಡಲ್ಲ. ಮನಾರು ಸುಟ್ಟರು ಸುಡಲ್ಲ, ನಮ್ಮ ಆಸ್ತಿ ಮನಾರದ. ನೀ ಏನು ಚಿಂತೆ ಮಾಡಬೇಡ, ಮಾಡ್ತೀವಿ.
ಈ ಒಡವಿಗೇನು ಇದು ಮಾಡಬೇಡ ನೀನು. ನಿನಗೆ ಬೇರೆ ಯಾವಾರ ಪಸಂದ್ ಇದ್ರೆ ಹೇಳು, ಅದನ್ನು ಮಾಡಿಸ್ತೀನಂತ ಏನು. ಅದು ಬಿಟ್ಟು ಸುಮ್ಮನೆ ನೀನು ನಿಮ್ಮ ಅತ್ತಿಗೆ ಮುಂದೆ ಬಗ್ಗೆ ತಪ್ಪು ತಿಳ್ಕೊಂಡು ಸುಮ್ಮನೆ ಹೀಗೆಲ್ಲ ಜಗಳಕ್ಕೆ ಅದು ಬರ್ಕೋತ ಕೂಡಬೇಡ. ಅವ್ವ ನನಗೆ ಗೊತ್ತಿದ್ದಿದ್ದಿಲ್ಲ ನೀ ಅತ್ತಿಗೆ ಅಮ್ಮಗೆ ಇಷ್ಟೆಲ್ಲ ಕಷ್ಟ ಕೊಟ್ಟಿದ್ದಿ ಮಾಡಿದಿ ಅಂತ ನಂಗೆ ಗೊತ್ತಿದ್ದಿದ್ದಿಲ್ಲ. ಈಗ ಹೆಂಗೆ ಅತ್ತಿಗೆ ಅಮ್ಮಗೆ ಜೀವ ಮಾಡ್ಲಾತಿದ್ದಲ್ಲ ಅದಕ್ಕೆ ಮೊದಲು ನಿಂತು ಅವ್ರಿಗೆ ಹಾಗೆ ನೋಡ್ಕೊತ ಬಂದಿದ್ದೇನೋ ಅಂಥೇಳಿ ನಾ ತಿಳ್ಕೊಂಡ ಅಷ್ಟೇ, ಮತ್ತೇನಿಲ್ಲ. ತಪ್ಪಾಯ್ತು. ಹೋಲ್ಬಿಡು. ನೋಡು ಮತ್ತೀಗ ನಿಮ್ಮ ಅತ್ತಿಗೆಮ್ಮ ಮತ್ತು ಅವ್ರವು ಇದ್ದ ಸಲಿಂದೆ ನಾವು ನಿನಗೆ ಅವ್ರ ಮಾತು ಕೇಳಿ ಮನೆಯಾಗ ಕರ್ಸ್ಕೊಂಡೇವಿಲ್ಲ. ಮತ್ತು ಅದ್ರ ಮೇಲೆ ತಿಳ್ಕೊ, ಮನುಷ್ಯರು ಚಂದರ, ಮನುಷ್ಯರಿಗೆ ಬೆಲೆ ಕೊಡೋದು ನಾವು ಕಲಿಬೇಕು. ನಾ ಅಂತರೂ ತಪ್ಪು ಮಾಡೀನಿ, ಮುಂದೆ ನಿನ್ಲಿಂತನೂ ಹಂಗೆ ತಪ್ಪು ಆಗ್ಬಾರ್ದಂತ ಹೇಳಕತ್ತೀನಿ ಅಷ್ಟೇ. ಅದಕ್ಕೆ ನಿನಗೆ ಹಂಗೆ ಸಿಟ್ಟಿಗೆ ಬಂದು ಮಾತಾಡ್ದೆ. ಮತ್ತು ನೀ ಇದೇ ಸಿಟ್ಟು ಮನ್ಸಿನಾಗ ಇಟ್ಕೊಂಡು ನಿಮ್ಮ ಅತ್ತಿಗೆ ಅಮ್ಮನ ಸಂಗಟ ಯಾವ ಸಾಧಿಸ್ಕೊತ ಕೂಡಬೇಡ. ಇಲ್ಲ ನಾ ಏನು ಹಾಗೆಲ್ಲ ಮಾಡಲ್ಲ ತಗೋ, ಅತ್ತಿಗೆಮ್ಮ ಒಳ್ಳೆಯವ್ರ ಅಂತ ನನಗೂ ಗೊತ್ತದ. ಏನು ಹಾಗೆಲ್ಲ ಮಾಡಲ್ಲ, ನೀ ಏನು ಹಂಗೆ ಅನ್ಕೊಳಕ್ಕೆ ಹೋಗ್ಬೇಡ. ನನಗೇನು ಯಾವ ಒಡವೆ ಬ್ಯಾಡ ತಗೋವ. ಪ್ರಮೀಳಾ ಸಿಟ್ಟಾಗಬೇಡವ, ಎಟ್ಟೆ ಅಲ್ಲಿ ನನ್ನ ಮಗಳಿದ್ದಿ, ನನಗೆ ನಿನ್ನ ಮೇಲೆ ಜೀವ ಇರಲ್ಲೇನು? ಹಾಂ, ಅದು ಪೂಜೆಗೆ ಒಮ್ಮೆ ನೀ ಹಂಗಂದಲ್ಲ ಅದಕ್ಕೆ ನನಗೆ ಸಿಟ್ಟು ಬಂತು. ಆಕಿಗೆ ನಾ ಒಂದು ಟೈಮಿಗೆ ಭಾಳ ಅಂದ್ರೆ ಭಾಳ ದ್ವೇಷ ಸಾಧಿಸೀನಿ. ಈಗ ಅಷ್ಟೇ ಆಕಿನ ಮೇಲೆ ನನಗೆ ಪ್ರೀತಿ ಬಂದದ್ದು ನೋಡು. ಅಷ್ಟು ಎಷ್ಟು ದ್ವೇಷ ಸಾಧಿಸಿನಲ್ಲ ಅದರಷ್ಟೇ ನನಗೀಗ ಆಕಿನ ಮೇಲೆ ಅಷ್ಟು ಕಾಳಜಿ ಬಂದದ. ಹಾಗಾಗಿ ಆಕಿಗೆ ಯಾರ ಏನರ ಅಂದ್ರೆ ನನಗೊಮ್ಮೆ ತಾಳಕ್ಕಾಗಲ್ಲ. ಅದಕ್ಕೆ ಸಿಟ್ಟಿಗೆ ಬಂದ. ನೀ ಏನು ಹಂಗೆ ಅನ್ಕೋಬೇಡ, ನಿನಗೆ ಏನೇನು ಮಾಡಬೇಕು ಅದು ಮಾಡ್ತೀನಂತ. ನೀ ಊರಿಗೆ ಹೋಗೋ ಟೈಮಿಗೆ ನನಗೆ ಒಂದು 4-5 ದಿನ ಪೈಲೆ ಹೇಳು. ನಿನಗೆ ಅಂಗಡಿ ಕರ್ಕೊಂಡು ಹೋಗಿ ನಿನಗೆ ಎಂಥ ಒಡವೆ ಬೇಕು ಅಂಥ ಒಡವೆ ಕೊಡಿಸ್ತೀನಿ. ನಿನ್ನ ಮಕ್ಕಳಿಗೆ ಏನೇನು ಮಾಡಿಸ್ಬೇಕಂತ ಹೇಳು, ಎಲ್ಲ ಮಾಡಿಸ್ತೀವಂತ ಏನು. ಬಟ್ಟೆ ಬರೀ ಏನೇನು ಬೇಕು ಎಲ್ಲ 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 ಮಾಡ್ತೀವಂತ ಏನು. ಅದು ಬಿಟ್ಟು ನೀನು ನಿಮ್ಮ ಅತ್ತಿಗೆ ಮಗ ನಮ್ಮವ್ವ ಇಷ್ಟು ಕೊಡ್ತಾಳ ಅಷ್ಟು ಕೊಡ್ತಾಳ ಅದೆಲ್ಲ ಅನ್ಕೋತ ಕೂಡಬೇಡ ಏನು. ಅಕ್ಕಿನ ಸಂಗಟ ನಿನ್ನ ಸಂಗಟ ಏನು. ನೋಡ್ ಪ್ರಮೀಳಾ, ಹಳೆಯರಿಗೂ ಏನಾರ ಮಾಡ್ಸೋದಿತ್ತು ಅಂತಂದ್ರೆ ಹೇಳು, ಅವ್ರಿಗೂ ಏನಾರ ಒಂದಿಟ್ಟು ಬಂಗಾರ ಮಾಡ್ಸಮಂತ ಏನು. ಸುಮ್ಮನ ಮನ್ಯಾಗ ಜಗಳ ಮಾಡ್ಕೊತ ಕೂಡ್ಬೇಡ್ರಿ. ಬಂದಿರಿ ಭಾಳ ವರ್ಷ ಬಿಟ್ಟು, ಚಂದ ಇದ್ದು ಚಂದ ಹೋರಿ. ನಿಮಗೇನು ಮಾಡಿಸ್ಬೇಕಂತದ್ದು ಅದು ಮಾಡಿಸ್ರಪ್ಪ. ನಾನು ಅದೇ ಬೇಕು ಇದೇ ಬೇಕು ಅಂತ ಕೇಳಲ್ಲ. ಅವ ನಿಂಗೂ ಅಷ್ಟೇ, ನಾನು ಅದು ಬೇಕು ಇದು ಬೇಕು ಅಂಥೇಳಿ ಏನೂ ಕೇಳಲ್ಲ. ನಿಮಗೇನು ಕೊಡ್ಬೇಕು ಅನ್ನಿಸ್ತದ ಅದು ಕೊಡ್ರಿ, ಕೊಟ್ಟಿಲ್ಲ ಅಂತಂದ್ರೂ ನಡೀತದೆ. ನನಗೆ ಒಡವೆಗಳು ಒಮ್ಮೆ ನೀನು ನನಗೆ ಮಗಳಿಗೆ ಬಿಟ್ಟು ಒಮ್ಮೆ ಸೊಸಿ ಕೊಡ್ಲತ್ತಾಳಲ್ಲ ಅಂತ ಅನ್ನಿಸ್ತು, ಅದಕ್ಕೆ ಹಾಗೆಲ್ಲ ಮಾತಾಡೋದ. ನನಗೇನು ಬೇಡ. ಇಂದು ಕಾಲದಾಗ ಹೇಳಬೇಕು ಅಂತಂದ್ರೆ ಎಲ್ಲ ಉದೇರು ಎಲ್ಲ ಇದ್ದಿದ್ದು ಒಡವೆ ರೊಕ್ಕ ಎಲ್ಲ ಮಗಳಿಗೆ ಕೊಡಬೇಕು ಅಂಥೇಳಿ ಅನ್ಕೋತಾರೆ ಏನು. ನಾನು ಅನ್ಕೋತಿದ್ನೋ ಬಿಡ್ತಿದ್ನೋ ಗೊತ್ತಿಲ್ಲ. ಮೊದಲಿನ ಗತ್ಲೆ ಇತ್ತಂದ್ರೆ ನಾನು ಎಲ್ಲನೂ ನನ್ನ ಮಗಳಿಗೆ ಕೊಡ್ಬೇಕು ಅನ್ಕೋತಿದ್ದ. ಆದ್ರೆ ಸೊಸಿ ಮಗಳಕಿನ್ನ ಹೆಚ್ಚಿಗೆ ನಡ್ಕೊಂಡಾಗ ಅತ್ತಿನೂ ತಾಯಿಗತ್ಲೆ ನಡ್ಕೋಬೇಕಾಗ್ತದವ. ಹಾಗಾಗಿ ನಾನು ನನ್ನ ಒಡವೆ ಎಲ್ಲ ಏನೇನವಲ್ಲ ಎಲ್ಲ ನಿನಗೆ ಕೊಡ್ತೀನಿ. ನಾನಲ್ಲ, ನಾನು ಪೂಜೆಗೆ ಕೊಡ್ತೀನಿ. ಎಷ್ಟು ದಿನ ಆದ್ರೂ ಆಕೆಗೆ ಕೊಡ್ತೀನಿ. ನಿನಗೆ ಬೇಕಿದ್ರೆ ನಾನು ಸಪ್ರೇಟ್ ಮಾಡಿಸ್ತೀನಿ, ಇಲ್ಲ ಅಂತಿಲ್ಲ. ನಿನಗೆ ಯಾವ್ಯಾವ ಒಡವೆ ಬೇಕಂತ ಹೇಳು, ಅವೇ ಒಡವೆ ಮಾಡಿಸ್ತೀನಿ ಏನು. ನೀವು ಬೇಡ ಅದು ಅನ್ನಕ್ಕೆ ಹೋಗಬೇಡ. ಯಾಕಂತಂದ್ರೆ ನಿನಗೂ ಹಕ್ಕದ, ಈ ಮನೆ ಮೇಲಾಗಲಿ ನಮ್ಮ ಮೇಲಾಗಲಿ ಎಲ್ಲದ್ರ ಮೇಲೆ ನಿನಗೂ ಹಕ್ಕದಾರೆ ಹುಡುಗಿ. ನೀ ಹಂಗೆ ಅನ್ಕೋಬೇಡ. ಮತ್ತು ನಮ್ಮವ್ವ ಸಸಿದು ಇದ್ರಾಗೆ ಹುಚ್ಚಾಗಳೇನೋ, ನಮ್ಮವ್ವ ಸಸಿದು ಹನ್ನೆಗೆ ಮುಳುಗಾಳೇನೋ ಅಂತ ಅನ್ಕೋಬೇಡ. ನೀನು ಮಾಡ್ತೀವ, ಎಲ್ಲ ಮಾಡ್ತೀವಿ. ಹಾಂ, ನೀನು ನಮ್ಮದು ಮಗಳೇ ಇದ್ದಿ. ಹಾಂ, ನೀನು ಮಾಡಲ್ಲದೆ ಇರ್ತೀವ. ಹಾಂ, ಸಸಿಗೆ ಅಟ್ಟು ಮಾಡತ್ತೀವಂತ ಮಗಳಿಗೆ ಮಾಡಲ್ಲ, ಮಾಡ್ತೀವಿ. ತನ ಈ ಮುದುಕಿ ಮಾತು ಕೇಳಿದ್ರೆ ಅನಿಸ್ಲತ್ತದ ಇವ್ರೇನು ಆಸ್ತಿದಾಗ ಅರ್ಧ ಪಾಲು ಸಮಪಾಲು ಮಾಡಿ ನನ್ನ ಹೆಂಡತಿಗೇನು ಕೊಡಂಗೆ ಕಾಣಲ್ಲ ಇವರು. ಆ ಹುಟ್ಟ ಕೂಸಿಗೆ ಮತ್ತು ಸೊಸಿಗೆ ಹೆಚ್ಚಿಗೆ ಕೊಡ್ತಾರೆ ಇವ್ರು ಒಟ್ಟು ಆಸ್ತಿ. ಈ ನನ್ನ ಹೆಂಡತಿಗೆ ಒಂದು ತೆಂಗಿನ ಚಿಪ್ಪಿನ ಗತ್ಲೆ ಒಂದು ತಟಕ್ಕೆ ಆಸ್ತಿ ಕೊಡ್ತಾರೆ ಅಷ್ಟೇ, ಮತ್ತೇನಿಲ್ಲ. ಇವ್ರಿಗೆ ನಂಬ್ಕೊಂಡು ಕೂತ್ರೆ ನಮಗೆ ತೆಂಗಿನ ಚಿಪ್ಪೆ ಗತಿ. ನಂದು ಬಿಸ್ನೆಸ್ ಎಲ್ಲ ಲಾಸ್ ಆಗ್ಲಾಗತ್ತದ. ಏನು ಮಾಡಬೇಕು, ಹಿಂಗೆ ಮಾಡಕ್ಕೆ ಬಿಡಬಾರ್ದು. ಅವ್ರ ಸೊಸಿ ಬರೋಟಿಗೆ ಎಷ್ಟಾಗ್ತದೆ ಅಟ್ಟು ಈ ಮುದುಕಿ ಬಲ್ಲಿ ರೊಕ್ಕ ಸೆಳ್ಕೋಬೇಕು. ಮಾಡ್ತೀನಿ ತಡಿ. ಅವ್ವ ನನಗೇನು ಸಿಟ್ಟಿಲ್ಲ. ನೀ ಎಲ್ಲ ಒಡವೆ ಎಲ್ಲ ಅತ್ತಿಗೆ ಮಗೆ ಕೊಟ್ಬಿಡು. ನೀನು ನನಗೇನಾರ ಬೇಕಾಯ್ತು ಮಾಡ್ತು ಅಂತಂದ್ರೆ ನನಗೆ ಕೇಳಿ ಮಾಡಿಸ್ಕೊತೀನಂತ. ಇದು ಅವ್ರ ಅವಾಗೆ ಏನೋ ಕೆಲಸ ಅಂತ ಅನ್ನತ್ತಿರು. ನಾನು ಹೋಗ್ತೀನಿ, ಮಕ್ಕಳಿಗೆ ಕಳಿಸ್ತೀನಂತ. ಇಲ್ಲೇ ಆಟ ಆಡ್ತಾರೆ. ನಾನು ಹೋಗ್ತೀನವ್ವ. ಅಪ್ಪ ಹೋಗ್ತೀನಿ. ನಿಮ್ಮ ಮಳೆ ಇದಕ್ಕೂ ಕಟ್ಲಾಕತ್ತೀರ ಅವಾಗೆ ನಾ ಮತ್ತು ಈ ಕಡೆ ಬಂದು ನಿಂತೀನಿ. ಆಯ್ತು ತಗೋ, ಹೋಗು. ಮತ್ತು ಪಾಪ ಅವರು ಎದಕ್ಕೆ ಕರ್ಲಾಕತ್ತಾರೆ, ಏನು ಕೆಲಸ ಅದನ್ನು ಹೋಗು. ಮತ್ತು ಕಳಿಸವ ಮಕ್ಕಳಿಗೆ ಜರ ಕಳಿಸು. ನಮಗೂ ಮತ್ತು ನೀವು ಊರಿಗೆ ಹೋದ್ರೆ ಮನೆ ಖಾಲಿ ಖಾಲಿ ಆಯ್ತದ. ಅವಕ್ಕೂ ಸ್ವಲ್ಪ ಅಜ್ಜಿ ಅನ್ನೋದು ಪ್ರೀತಿ ವಾತ್ಸಲ್ಯ ಇರಬೇಕು. ಅದಕ್ಕೆ ಬರ್ರಿ, ಕಳಿಸು. ಅವ್ವ ಆಯ್ತು, ಕಳಿಸ್ತೀನಿ ತಗೋ. ಅತ್ತಿಗೆಮ್ಮ, ನಮ್ಮವ್ವ ಅಪ್ಪ ನನಗೆ ಏನೂ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಎಲ್ಲ ನಿನಗೆ ಕೊಡ್ತೀನಿ ಅಂತಲ್ಲಾಗತ್ತಾರ. ಹಿಂಗಾದ್ರೆ ಆಯ್ತು. ನಮ್ಮವ್ವ ಅಪ್ಪ ಮಗಳ ಹಳ ಅನ್ನೋದೇ ಮರ್ತು ಬಿಡ್ತಾರ ನಿನ್ನ ಧ್ಯಾನದಾಗ. ನೀನು ಮಾತ್ರ ನಾ ಸುಮ್ಬಿಡಲ್ಲ. ಇದಕ್ಕೊಂದು ಅಂತ್ಯ ಕಾಣಿಸ್ತೀನಿ. ಈ
ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಲೈಕ್ ಕೊಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡೋದು ಮರಿಬೇಡ್ರಿ. ಪ್ಲೀಸ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಆದಷ್ಟು ಸಪೋರ್ಟ್ ಮಾಡ್ರಿ. ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಕತೆ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.